ನಾವು ಮುಂದಿನ ಭಾಗಕ್ಕೆ ನಾವು ಹೋಗ್ಲಿಕ್ಕಿದ್ದೀವಿ. ಮುಂದಿನ ಭಾಗ ಯಾವುದಂದರೆ ಈಗ ನಾವು ಕಲ್ತ್ಕೊಂಡಿದ್ದು ತಂದೆಯಾದ ದೇವರು ಅಂತ ಹೇಳೋದು ಬಿಟ್ಟು ಅಪ್ಪ ತಂದೆ ಅಂತ ಕರಿತೀವಿ. ನಾವು ಆಗಲೇ ಸಂಚಿಕೆಯಲ್ಲಿ ತಿಳ್ಕೊಂಡು ಈಗ ನಾವು ತಿಳ್ಕೊಬೇಕಾಗಿರೋ ವಿಷಯ, ಮಹಿಮೆಯ ದೇವರ ಮುಖವನ್ನು ನೋಡಲಿಕ್ಕೆ ಯಾರ ಕೈಯಿಂದನೂ ಕೂಡ ಆಗೋದಿಲ್ಲ. ಅಂದರೆ ತಂದೆಯಾದ ದೇವರ ಮುಖನ ಯಾರಿಗೂ ನೋಡೋಕ್ಕಾಗಲ್ಲ ಕಣ್ರಿ. ಮನುಷ್ಯರಾಗಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ತಂದೆಯ ದೇವರ ಮುಖ ನೋಡೋಕ್ಕಾಗಲ್ಲ. ನೋಡ್ಬಿಟ್ರೆ ಸುಟ್ಟೋಗ್ಬಿಡ್ತೀವಿ, ಅಷ್ಟು ಭಯಂಕರವಾದಂಥ ದೇವರು. ಗೊತ್ತಾಯ್ತಾ? ಅದ್ರ ಬಗ್ಗೆ ನಾವು ವಾಕ್ಯವನ್ನು ನಾವು ಈಗ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆಯೇ, ಪ್ರಭು ಯೇಸು ನಾಮದಲ್ಲಿ ಮಹಿಮೆ ಉಳ್ಳ ದೇವರ ಬಗ್ಗೆ ನಾವು ತಿಳಿಸುವಾಗ ನಿನ್ನ ನಾಮ ಮಹಿಮೆ ಆಗಲಿ, ನಿನ್ನ ಕೃಪೆ, ನಿನ್ನ ಬಲ, ನಿನ್ನ ಶಕ್ತಿ ಇಳಿದು ಬರಲಿ ಸ್ವಾಮಿ. ಅಪ್ಪ, ನೀವು ಮಾಡೋದ ಕಾರ್ಯಕ್ಕಾಗಿ ಸ್ತೋತ್ರ. ವಚನದ ಭಾಗದ ಮೂಲಕ ಮಕ್ಕಳಿಗೆ ಅರ್ಥ ಆಗುವಂತೆ ಕೃಪೆ ಕೊಡಪ್ಪ, ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ. ಈಗ ನೋಡಿ ಪ್ರಿಯರೇ, ತಂದೆಯಾದ ದೇವರ ಮುಖ ಬಹಳ ಪರಿಶುದ್ಧವಾದದ್ದು. ಯಾಕೆಂದರೆ ಪಾಪಿಗಳಿಗೆ ಅದನ್ನು ನೋಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಆದಾಮನನ್ನು ದೇವರು ಬಂದು ಮಾತಾಡ್ತಾ ಇದ್ರು, ಹೋಗ್ತಾ ಇದ್ರು, ಬರ್ತಾ ಇದ್ರು ಅಂತ ಹೇಳೋದು ನಾವು ಕೇಳಲ್ಪಟ್ಟಿದ್ದೀವಿ. ಆದರೆ ಅದೇ ಆದಾಮ ಪಾಪಿ ಆದಮೇಲೆ ದೇವರ ಮುಖ ಕಾಣಲಿಕ್ಕೆ ಆಗಲಿಲ್ಲ. ಅರ್ಥ ಮಾಡ್ಕೋಬೇಕು ಚೆನ್ನಾಗಿ. ಆದಾಮನ ಹತ್ರ ಬಂದು ದೇವರು ಮಾತಾಡ್ಕೊಂಡು ಹೋಗ್ತಾ ಇದ್ರು ಅಂತೇಳಿ ವಾಕ್ಯ ಇದೆ. ಅದು ಮುಖಾಮುಖಿಯಾಗಿ ಮಾತಾಡಿದ್ರು ಅಥವಾ ಹೆಂಗೆ ಮಾತಾಡಿದ್ರು ಅದು ನನಗೆ ಗೊತ್ತಿಲ್ಲ. ಒಟ್ಟರೆ ಮಾತಾಡ್ತಿದ್ರು. ಡೈಲಿ ಸಂಜೆ ತಂಗಳೆಲ್ಲ ಬಂದು ದಿನ ಬಂದು ಮಾತಾಡ್ತಿದ್ರು. ಅವನು ಯಾವಾಗ ಪಾಪ ಮಾಡ್ದ ಯಾವ ಮನುಷ್ಯರು ಕೂಡ ಕಾಣಕ್ಕಾಗೋದಿಲ್ಲ ಅಂತ ದೇವ್ರ ವಾಕ್ಯ ಇದೆ. ಪಾಪ ಮಾಡಿದ್ಮೇಲೆ ನೀವು ಪಾಪ ಮಾಡಿದ್ರೆ ನಿಮ್ಮ ಮಕ್ಕಳೆಲ್ಲ ಪಾಪಿಷ್ಟರೇ, ಯಾರು ಕೂಡ ಪಾಪ ಮಾಡಿಲ್ಲ. ಅದಕ್ಕೆ ಸ್ವತಃ ಯೇಸು ಸ್ವಾಮಿ ಒಂದು ವಾಕ್ಯ ಹೇಳಿದ್ದಾರೆ. ಯೋಹಾನ 1:18 ಓದಿ. ಯೋಹಾನ 1:18. ದೇವರನ್ನು ಯಾರು ಎಂದೂ ಕಂಡಿಲ್ಲ. ಪಾಪ ಮಾಡಿದ ಆದಾಮನ ಕಾಲ ಕಳೆದ ಮೇಲೆ ಇಲ್ಲಿವರೆಗೆ ದೇವರ ಯಾರು ಕಂಡಿಲ್ಲ. ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದನೋ ಆತನೇ ತಿಳಿಯಪಡಿಸಿದನು. ಯಾವನು ಏಕಪುತ್ರನು? ಏಕಪುತ್ರ ಯಾರು? ಜೋರಾಗಿ ಹೇಳ್ಬೇಕು. ಯೇಸು ಸ್ವಾಮಿ ಅಲ್ವಾ? ಸ್ವತಃ ದೇವರು ಏಕಪುತ್ರನಾಗಿ ನಮಗೆ ಕಾಣಿಸ್ಕೊಂಡ್ರು ಯೇಸುವಿನ ರೂಪದಲ್ಲಿ. ಆದರೆ ಅವರೇ ಸ್ವತಃ ದೇವರು ಕೂಡ. ನೋಡಿ ಬರ್ತಿದೆ, ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆ ಎದೆಯಲ್ಲಿದ್ದನು ಆತನೇ ತಿಳಿಯಪಡಿಸಿದನು. ಹಾಗಾದರೆ ಯೇಸು ಸ್ವಾಮಿನೇ ಹೇಳ್ತಾರೆ, ಮನುಷ್ಯರ ಒಳಗಡೆ ಯಾರೂ ಕೂಡ ತಂದೆಯಾದ ದೇವರ ಮುಖವನ್ನು ದೃಷ್ಟಿಸಿಗಾಗೋದಿಲ್ಲ. ಹಾಗಾದರೆ ಯೇಸು ಸ್ವಾಮಿ ದೇವರ ಮುಖನ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ಭಾಗ ಕೊಡ್ತೀನಿ. ಇನ್ನೊಂದು ಕಡೆ ಯಾರು ನೋಡ್ತಾರೆ ಅಂತಲೂ ಕೊಡ್ತೀನಿ ಇನ್ನೊಂದು ಸಂಚಿಕೆಯಲ್ಲಿ. ಈಗ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬೇಕು ಕೊಡ್ತೀನಿ. ಯಾಕೆಂದರೆ ಪರಿಶುದ್ಧವಾದಂಥ ದೇವರ ಮುಖನ ಪಾಪಿ ಆದಂಥ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಇವತ್ತೊಂದು ನರೇಂದ್ರ ಮೋದಿ ಅವ್ರನ್ನ ಹೋಗಿ ನಾವು ನೋಡಬೇಕಾದ್ರೆ ನಮಗೆ ಆ ಪರ್ಮಿಷನ್, ಈ ಪರ್ಮಿಷನ್ನು, ಚೆಕಪ್ಪು ಎಲ್ಲ ಆಗಿ ಹೋಗಿ ನೋಡಬೇಕು. ಅಪ್ಪ, ಆಫ್ಟರ್ ಆಲ್ ಇವತ್ತಿದ್ದು ನಾಳೆ ಹೋಗತಕ್ಕಂಥ ವ್ಯಕ್ತಿಯನ್ನು ನೋಡ್ಬೇಕಾದ್ರೆ ಇಷ್ಟೊಂದಿದ್ದು. ಸಿದ್ದರಾಮಯ್ಯನವ್ರು ಬಂದಾಗ ರೋಡನ್ನೇ ಬ್ಲಾಕ್ ಮಾಡಿಬಿಡ್ತಾರೆ, ಯಾಕೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತೇಳಿ. ಆಗ ಒಬ್ಬ ವ್ಯಕ್ತಿಗೆ, ಒಬ್ಬ ಮನುಷ್ಯರಿಗೆ ಆ ಥರ ಇರಬೇಕಾದ್ರೆ ದೇವರ ಹತ್ರ ಹೋಗ್ಬೇಕಿದ್ರೆ ನಾವು ಎಷ್ಟು ಕಷ್ಟಪಡಬೇಕು. ಇವತ್ತು ನರೇಂದ್ರ ಮೋದಿ ಅವ್ರನ್ನ ಕಾಣಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ನಾನು ನೀವು ಹೋಗಿ ಕಾಣಕ್ಕಾಗೋದಿಲ್ಲ. ನಿಮ್ಗೆ ಕಾಣಲೇಬೇಕಾ ಎಲೆಕ್ಷನ್ ಟೈಮಲ್ಲಿ ಅವ್ರು ನಿಮ್ಮ ಕಾಲಿಡಿಗೆ ಬರ್ತಾರೆ ನೋಡಿ, ಅವಾಗ ಮಾತ್ರ ಕಾಣ್ಬೋದು. ಅವ್ರು ಕಾಲು ಹಿಡಿಸ್ಕೊಂಡಾದ್ಮೇಲೆ ಕೊನೆಗೆ ಗೆದ್ದುಬಿಟ್ಟು ಹೋಗ್ತಾರೆ. ಆವಾಗ ನೀವು ಅವ್ರ ಕಾಲಿಡಿಗೆ ಹೋದ್ರೆ ಸಿಗೋದಿಲ್ಲ ನಿಮಗೆ, ಮನುಷ್ಯರಿಗೆ ಸಿಗೋದಿಲ್ಲ ಅಂತಂದ್ಮೇಲೆ ಆಗ ದೇವರಿಗೆ ಹೆಂಗಾಗಿರೋದು ಲೆಕ್ಕ ಹಾಕಿ. ಹಲ್ಲೆಲೂಯಾ. ಹಾಗಾದ್ರೆ ಇಲ್ಲಿ ಸ್ವಾಮಿ ಹೇಳ್ತಾರೆ, ದೇವರು ಯಾರನ್ನು ಎಂದೂ ಕೂಡ ಕಂಡಿಲ್ಲ. ಹಲ್ಲೆಲೂಯಾ. ಹಾಗಾದರೆ 1 ತಿಮೋತಿ 6:16 ಓದಿ ಪ್ರಿಯರೇ. 1 ತಿಮೋತಿ 6:16 ಓದ್ರಿ ರಾಜು. 6:16 ಓದಪ್ಪ, ಸಿಗ್ತಾ? ತಾನೊಬ್ಬನೇ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರು ಆತನನ್ನು ಕಾಣಲಿಲ್ಲ, ಯಾರು ಕಾಣಲಾರರು. ಆತನಿಗೆ ಮಾನವು ನಿತ್ಯಾಧಿಪತ್ಯವೂ ಇರಲಿ. ಆಮೆನ್. ನೋಡಿ, ತಾನೊಬ್ಬನೇ ಅಮೃತವುಳ್ಳವನು ಅಗಮ್ಯವಾದ ಬೆಳಕಿನಲ್ಲಿ. ಯಾವುದ್ರಲ್ಲಂತೆ ವಾಸ ಇರೋದವರು? ಯಾವುದ್ರಲ್ಲಂತೆ? ಇನ್ನೊಂದ್ಸಲ ಕೇಳ್ತೀನಿ. ತಾನೊಬ್ಬನೇ ಅಮೃತವುಳ್ಳ ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನು. ಯಾರದಲ್ಲಿ? ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡೋನಾಗಿದ್ದಾನೆ. ಮನುಷ್ಯರಲ್ಲಿ ಯಾರು ಕಾಣಲಿಲ್ಲ, ಯಾರು ಕಾಣಲಾರರು, ಆತನಿಗೆ ನಿತ್ಯಾಧಿಪತಿ ಇರಲಿ. ಆಗ ಮನುಷ್ಯರಲ್ಲಿ ಯಾರು ಕೂಡ ನೋಡಕ್ಕಾಗೋದಿಲ್ಲ, ಯಾರು ಕಾಣಕ್ಕಾಗೋದಿಲ್ಲ. ಯಾಕೆ? ಅವರು ಎಲ್ಲಿದ್ದಾರೆ? ಅಗಮ್ಯವಾದ ಬೆಳಕಿನಲ್ಲಿದ್ದಾರೆ. ಹಾಗಾದ್ರೆ ಒಂದು ಪ್ರಶ್ನೆ ಹಾಕಿಲ್ಲ ಪ್ರಿಯರೇ, ನೀವು ಮಲಗಿರ್ತೀರ,
ಸಡನ್ ಆಗಿ ನಿಮ್ಮ ಹೆಂಡತಿ ಬಂದು ಲೈಟ್ ಹಾಕ್ಬಿಟ್ರೆ ಏನು ಮಾಡ್ತೀರಾ? ಕಣ್ಣು ಮುಚ್ಚಿರ್ತೀರಾ ನೀವು, ಆದ್ರೂ ನೀವು ಏನು ಮಾಡ್ತೀರಿ? ಪುನಃ ಹಿಂಗೆ ಮಾಡ್ಕೊತೀರಿ. ಕಣ್ಣು ಮುಚ್ಚಿದ್ರೂ ಕೂಡ ಆ ಲೈಟ್ ಬಳಕೆ ನಮ್ಗೆ ನೋಡೋಕ್ಕಾಗೋದಿಲ್ಲ. ಕಣ್ಣು ತೆಗೆದಾಗ ಹೋಗ್ಲಿ, ಕಣ್ಣು ಮುಚ್ಚಿದಾಗಲೇ ಲೈಟ್ ಹಾಕ್ಬಿಟ್ರೆ ಏನಾಗ್ತದೆ ಅಂತ ನಾವು ಅದನ್ನ ಹಿಂಗೆ ಮಾಡ್ಕೊಳ್ತೀವಿ. ನಿಜ ಅಲ್ವಾ? ಹೋಗ್ಲಿ, ಎದುರುಗಡೆ ಒಂದು ಕಾರು ಓವರ್ ಲೈಟ್ ಹಾಕೊಂಡು ಬರ್ತದೆ, ನಾವು ಸಡನ್ ಮುಖ ತಿರ್ಸ್ಕೊಂಡ್ಬಿಡ್ತೀವಿ. ಒಬ್ಬ ಮನುಷ್ಯ ಕಂಡಿದ್ರೆ ಒಂದು ಟಾರ್ಚ್ ಬೆಳಕು ಬಿದ್ದುಬಿಟ್ರೆ ನಾವು ಮುಖ ತಿರ್ಗಿಸ್ಕೊಂಡ್ಬಿಡ್ತೀವಿ. ನಿಜ ಅಲ್ವಾ? ನಿಜ ಅಲ್ವಾ? ನೋಡಿ ನೋಡಿ ಎಷ್ಟು ಚೆನ್ನಾಗಿ ಅಂತಂದ್ರೆ, ಮನುಷ್ಯ ಕಂಡಿರೋ ಟಾರ್ಚ್, ಒಂದು ಲೈಟಿನ ಬೆಳಕು, ಒಂದು ಮರ್ಕ್ಯುರಿ ಲೈಟ್ ಹೋಗಲಿ, ದೇವರು ಸೃಷ್ಟಿ ಮಾಡಿದ ಸೂರ್ಯನನ್ನ ಕೂಡ ನಾವು ನೋಡೋಕ್ಕಾಗೋದಿಲ್ಲ. ಅಗಮ್ಯವಾದ ಬೆಳಕಿದ್ದಾರೆ. ಸೂರ್ಯನಿಗಿಂತಲೂ 10,000 ಪಟ್ಟು ಅಲ್ಲ, ಕೋಟಿ ಪಟ್ಟು ಬೆಳಕಲ್ಲಿದ್ದಾರೆ. ಸಾಧಾರಣ ಬೆಳಕನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ಅಂದ್ರೆ ಅಗಮ್ಯವಾದ ಬೆಳಕಲ್ಲಿರೋ ದೇವರನ್ನು ನೋಡೋಕ್ಕಾಗುತ್ತಾ? ಅರ್ಥ ಮಾಡ್ಕೋಬೇಕು, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾನು ನಿಮಗೆ ಒಂದೇ ಮಾತು ಹೇಳ್ತೀನಿ ಕೇಳಿ. ದೇವರನ್ನ ಕಾಣ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಇಲ್ಲಿ ವಾಕ್ಯ ಚೆನ್ನಾಗಿ ಬರ್ತದೆ. 1 ತಿಮೋಥೆ 6:10 ತಾನೊಬ್ಬನೇ ಅಮರತ್ವವನ್ನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡೋನು. ಹಾಗಾದ್ರೆ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡೋ ದೇವ್ರನ್ನ ಕಾಣಬೇಕಿದ್ರೆ ನಾವು ಬೆಳಕಾಗಿರ್ಬೇಕು. ದೇವ್ರ ವಾಕ್ಯದಲ್ಲಿ ಬರ್ತದೆ, ಯೋಹಾನದಲ್ಲಿ 8ನೇ ಅಧ್ಯಾಯ ಕಾಣ್ತದೆ. ಅದರಲ್ಲಿ ಆತನನ್ನು ಹಿಂಬಾಲಿಸುವವನು ತೆಗೆದೇ ಬಿಡೋಣ. ಯಾಕೆ ಹುಡುಕಾಡೋದಕ್ಕೆ? ತೆಗೆದೇ ಬಿಡೋಣ. ಯೋಹಾನ 8ನೇ ಅಧ್ಯಾಯದಲ್ಲಿ ನೋಡಿ, ನಾವು ಕೂಡ ಬೆಳಕಾದ್ರೆ ಮಾತ್ರ ದೇವ್ರನ್ನ ನಾವು ಕಾಣಬಹುದು. ನೀಲಪ್ಪ, ನಾ ತೆಗೆದುಬಿಡ್ತೀನಿ. ಯೋಹಾನ ಮಾತಾಡ್ಬಿಡಿ, ಯಾರು ಸ್ವಲ್ಪ ಏನು ಇಂಟರ್ವ್ಯೂ ಆಗಿಲ್ಲ ಇದು. ನಿನ್ನಿಷ್ಟ. ಯೋಹಾನ 8ನೇ ಅಧ್ಯಾಯ. ಟೀ ಮಾಡ್ತಾರೆ ಅಲ್ಲಿ ಮಾಡಿಡು ಪ್ಲಾಸ್ಟಿಕ್ ಇರ್ತಾನೆ. ಟೀ ಯಾರೆಲ್ಲ ಕುಡಿತಾರೆ? ಕೈ ಐತಿ. ಟೀ ಯಾರಿಗೆಲ್ಲ ಬೇಕು? ಹಾಂ 8ನೇ ಅಧ್ಯಾಯ 12ನೇ ವಾಕ್ಯ ಹೋದಪ್ಪ. 12ನೇ ವಾಕ್ಯ. ಅಗಮ್ಯವಾದ ಬೆಳಕಲ್ಲಿ ಅವರು ವಾಸ ಮಾಡ್ತಾರಲ್ಲ. ಈಗ ನೋಡಿ, ಯೇಸು ತಿರುಗಿ ಅವರ ಸಂಗಡ ಮಾತಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು. ಯಾರು ಬೆಳಕಂತೆ? 1 ತಿಮೋಥೆ 6ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಬರ್ತದೆ, ಬೆಳಕಿನಲ್ಲಿ ವಾಸ ಮಾಡುವವನು. ಈಗ ಬೆಳಕು ಯಾರು? ಯೇಸು ಸ್ವಾಮಿ, ತಂದೆಯಾದ ದೇವರೇ ಬೆಳಕು. ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ತನ್ನನ್ನು ಯೇಸು ಸ್ವಾಮಿನ ಅನುಸರಿಸುವವನು ಕತ್ತಲೆಯಲ್ಲಿ ನಡೆದ ಜೀವ ಕೂಡ ಬೆಳಕು ಕೊಡ್ತಾನಂತೆ. ಹಾಗಾದ್ರೆ ನಾವು ಜೀವ ಕೊಡುವಂತ ಬೆಳಕು ಕೂಡ ಆಗಿದ್ದೀವಿ. ಹಾಲೆಲೂಯಾ. ಯೇಸು ಸ್ವಾಮಿನೇ ನಾನು ಬೆಳಕಿದ್ರೆ ಪರಲೋಕ ತಂದೆ ಅಗಮ್ಯವಾದ ಬೆಳಕಿದ್ರೆ ಹೆಂಗಿರ್ಬೋದು ನೀವು ಲೆಕ್ಕ ಹಾಕಿ. ಯೇಸು ಸ್ವಾಮಿ ಬೆಳಕಾಗಿದ್ದು ನಮ್ಮನ್ನ ಕಾಣ್ಲಿಕ್ಕೆ ಸಿಕ್ತು. ಆದ್ರೆ ಅವರು ಅಗಮ್ಯವಾದ ಬೆಳಕಲ್ಲಿದ್ದಾರೆ ಅಂದ್ರೆ ಅವ್ರನ್ನ ಯಾರು ಕೂಡ ಕಾಣಕ್ಕಾಗೋದಿಲ್ಲ ಅಂತ ದೇವ್ರ ವಾಕ್ಯ ಇದೆ. ತಂದೆ ದೇವ್ರನ್ನ ನೋಡ್ಬೇಕಾದ್ರೆ ನಾವು ಪರಲೋಕಕ್ಕೆ ಹೋಗ್ಬೇಕು ಅಂತ ಕಾಣ್ತದೆ. ಅಲ್ಲಲ್ಲಿಯ ಈ ಲೋಕದಲ್ಲಂತೂ ಆಗೋದಿಲ್ಲ. ಯಾಕೆಂದ್ರೆ ನಾನು ನಿಮಗೆ ಆಗ್ಲೇ ಹೇಳ್ದಾಗೆ ಒಂದು ಟಾರ್ಚ್ ಲೈಟಿನ ಬೆಳಕನ್ನ ಕೂಡ ನಮಗೆ ಬೇರೆ ಕಣ್ಣಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ನಿಜ ಅಲ್ವಾ? ನಿಜ ಅಲ್ವಾ? ಸ್ವರ ಕೇಳ್ಬೋದು. ಮರ್ಕ್ಯುರಿ ಲೈಟ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಟಾರ್ಚ್ ಮನೆ ಒಳಗಡೆ ಕರೆಂಟ್ ಸಡನ್ ಆಗಿ ಸ್ವಿಚ್ ಹಾಕ್ಬಿಟ್ರೆ ನಾವು ಕಣ್ಣನ್ನು ಮುಚ್ಕೊಬಿಡ್ತೀವಿ. ನಿಜ ಅಲ್ವಾ? ದೇವರು ಸೃಷ್ಟಿ ಮಾಡೋ ಸೂರ್ಯನ ನೋಡಕ್ ಆಗ್ತಾ ಇಲ್ಲ. ನಾನು ಹೇಳ್ತೇನೆ ಪ್ರಿಯರೇ, ಹಾಗಾದ್ರೆ ಹೆಂಗಿರುವುದು ಲೆಕ್ಕಾಕಿ. ಮತ್ತೆ ದೇವ್ರನ್ನ ಮುಟ್ಲಿಕ್ಕೆ ಕೂಡ ಆಗೋದಿಲ್ಲ. ಯಾಕಂದ್ರೆ ಮನುಷ್ಯ ಕಂಡಿದ್ರೆ ಕರೆಂಟ್ನ ಮುಟ್ಬಿಟ್ರೆ ಸತ್ತೋಗ್ಬಿಡ್ತೀವಂತೆ. ಆಗ ದೇವ್ರು ಹೆಂಗಿದ್ದಾರೆ ಅಂತ ಲೆಕ್ಕಾಕಿ. ಅದಕ್ಕೋಸ್ಕರ ಏನಂತ, ಭೂಮಿ ಆಕಾಶ ಸೂರ್ಯ ಚಂದ್ರನನ್ನು ಉಂಟು ಮಾಡಿರತಕ್ಕಂಥ ಪರಿಶುದ್ಧವಾದಂಥ ದೇವರನ್ನ ಪಾಪಿಗಳಾದ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನೆ ಯೇಸು ಸ್ವಾಮಿ ಮನುಷ್ಯನ ರೂಪ ಧರಿಸಿ ನಮಗೆ ತೋರಿಸ್ಕೊಟ್ರು. ದೇವರು ಹಿಂಗಿದ್ದಾರೆ ಅಂತ ಪರಿಚಯ ಮಾಡಿಸ್ಕೊಡೋಕ್ಕೋಸ್ಕರ ಬಂದ್ರು ಅಷ್ಟೇ. ಅವರು ಮನುಷ್ಯರಾಗಿ ಕಾಣಿಸ್ಕೊಂಡ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಹಲ್ಲೆಲೂಯಾ. ಹಾಗಾದ್ರೆ ದೇವ್ರಿಗೆ ಯಾವ ಥರ ಇರ್ಬೋದು ಅಂತ ಹೇಳೋದು ನೋಡಿ. ಯೋಹಾನ 1:18 ನೀವು ಆಗಲೇ ಓದಿದ್ರಿ, ದೇವರನ್ನು ಯಾರು ಎಂದು ಕಂಡಿಲ್ಲ ಅಂತೇಳಿ. ಪ್ರಿಯರೇ, ಮೋಶೆ ಒಂದು ಆಸೆ ಪಡ್ತಾನೆ. ಮೋಶೆ ಹೇಳೋನು ಒಬ್ಬ ನಾಯಕ. ಅವನು ಆಸೆ ಪಡ್ತಾನೆ, ಸ್ವಾಮಿ ನಾನು ನಿನ್ನ ಮುಖ ನೋಡಲೇಬೇಕು, ನಾನು ನಿನ್ನ ಮುಖ ನೋಡಬೇಕು. ಯಾರಿಗೆಲ್ಲ ಆಸೆ ಇದೆ ದೇವ್ರ ಮುಖ ನೋಡಬೇಕು ಅಂತ? ಎಲ್ರಿಗೂ ಆಸೆ ಇದ್ದಾರೆ. ಅದೇ ಥರ ಆಸೆ ಮೋಶೆ ತರ್ತಕ್ಕಂಥ ಒಬ್ಬ ನಾಯಕನೇ ಬಂತು. ಆ ಒಂದು ಸ್ಟೋರಿನ ನಾವೀಗ ಓದ್ಲಿಕ್ಕೆ ಹೋಗ್ತಿದ್ವಿ. ಈ ವಿಮೋಚನೆ ಕಂಡ 33ನೇ ಅಧ್ಯಾಯ ಓದಿ ತಗೊಳ್ಳಿ. 33ನೇ ಅಧ್ಯಾಯ 20ನೇ ವಾಕ್ಯದಿಂದ ತಗೊಳ್ಳಿ. ಯೇಸು ಸ್ವಾಮಿ ಮುಖನ ಕಾಣಬೇಕು ಅಂತ ಆಸೆ ಇದಲ್ವಾ?
ಒಬ್ಬ ಆಫ್ಟರ್ ಆಲ್ ಒಬ್ಬ ಸಿದ್ದರಾಮಯ್ಯ ಒಂದು ಪಿಕ್ಚರ್ ಆ್ಯಕ್ಟರ್ ಆಗಲಿ ಏನೋ ದಸರಾ ಪ್ರೋಗ್ರಾಮ್ ಅದಕ್ಕೆ ಬಂದಾಗ ನಾವು ನಿಗ್ರು ನೋಡ್ಕೊಂಡು ಹಿಂಗೆಲ್ಲ ನೋಡ್ತೀವಿ. ಹಿಂಗೆಲ್ಲ ನೋಡ್ತೀವಿ. ಯಾಕೆ ಅವಳು ಸ್ವಲ್ಪ ಮುಖ ಕಂಡ್ರೆ ಸಾಕು ಅಂತೇಳಿ ಅಲ್ವಾ? ಒಬ್ಬ ಮನುಷ್ಯನನ್ನ ಕಾಣ್ಬೇಕು, ನಾವು ಇಷ್ಟು ಮಾತಾಡ್ಬೇಕಾದ್ರೆ ದೇವ್ರ ಮುಖ ನೋಡ್ಬೇಕು ಎಲ್ರಿಗೂ ಆಸೆ ಇದೆ. ಆದರೆ ನಾವು ನೋಡೋಕ್ಕಾಗೋದಿಲ್ಲ. ಆದರೂ ಮೋಸೆ ದೇವ್ರ ಭಕ್ತ, ಅವನು ಸ್ವಾಮಿನೇ ಕೇಳ್ತಾನೆ, ಸ್ವಾಮಿ ಸ್ವಾಮಿ ನಾನು ನಿನ್ನ ಮುಖನ ನೋಡಬೇಕು ಸ್ವಾಮಿ ಅಂತ ಕೇಳಿದಾಗ ಓದೇ ಬಿಡೋಣ ಅದನ್ನ. ವಿಮೋಚನೆ ಕಂಡ 33:18 ಓದಿ ನಿಧಾನಕ್ಕೆ. ಅದಕ್ಕೆ ಮೋಶೆ, ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಎಂದು ಕೇಳಲಾಗಿ, ಆತನು ನನ್ನ ಸರ್ವೋತ್ತಮ ಮಹತ್ವವನ್ನು ನಿನ್ನೆದುರಾಗಿ ದಾಟಿ ಹೋಗುವಂತೆ ಮಾಡುವೆನು. ಯೆಹೋವನ ನಾಮದ ಮಹತ್ವವನ್ನು ನಿನ್ನೆದುರಾಗಿ ಪ್ರಕಟಿಸುವೆನು. ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು. ನೋಡಿ ದೇವ್ರು ಹೇಳ್ತಾರೆ, ಇಲ್ಲಿ ಮೋಸ ಹೇಳ್ತಾನೆ ನೀನು ಮುಖ ತೋರಿಸು ಅಂತ ಹೇಳಿಲ್ಲ. ಯಾಕಂದ್ರೆ ಅವನಿಗೆ ಗೊತ್ತು ಗ್ಯಾರಂಟಿ ಮುಖ ನೋಡ ಸುಟ್ಟೋಗ್ಬಿಡ್ತೀನಿ ಅಂತ ಹೇಳಿ. ನಿನ್ನ ಮಹಿಮೆನಾದ್ರೂ ತೋರ್ಸಪ್ಪ ಅಂತ ಹೇಳ್ತಾರೆ. ನೋಡಿ ಅಷ್ಟೊಂದು ಪ್ರೀತಿ ಅವನಿಗೆ ಲೆಕ್ಕಾಕಿ. ನೆಕ್ಸ್ಟ್ ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಎಂದು ಕೇಳಲಾಗಿ, ಆತನು ನನ್ನ ಸರ್ವೋತ್ತಮತ್ವವನ್ನು ನಿನ್ನೆದುರಾಗಿ ದಾಟಿ ಹೋಗುವಂತೆ ಮಾಡುವೆನು. ಯೆಹೋವನ ನಾಮದ ಮಹತ್ವವನ್ನು ನಿನ್ನೆದುರಾಗಿ ಪ್ರಕಟಿಸುವೆನು. ಯಾವನ ಮೇಲೆ ದಯ ಇಡುವೆನೋ ಅವನ ಮೇಲೆ ದಯ ಇಡುವೆನು. ಯಾರನ್ನು ಕರುಣಿಸುವೆನೆ ಅವರನ್ನು ಕರುಣಿಸುವೆನು ಅಂದನು. ಆದರೆ ಆತನು ಅವನಿಗೆ, ನೀನು ನನ್ನ ಮುಖವನ್ನು ನೋಡುವುದಕ್ಕಾಗದು. ಆದರೆ ನೀನು ನನ್ನ ಮುಖವನ್ನು ನೋಡೋದು, ನನ್ನ ಸರ್ವೋತ್ತಮತ್ವವನ್ನು ತೋರಿಸ್ತೀನಿ, ನನ್ನ ಹತ್ರ ಇರುವ ಎಲ್ಲ ಉನ್ನತವಾದನ್ನು ತೋರಿಸ್ತೀನಿ. ಆದರೆ ನನ್ನ ಮುಖ ಮಾತ್ರ ನೋಡೋಕ್ಕಾಗದಿಲ್ಲ ನೀನು. ಯಾಕೆ? ಅದು ಅಗಮ್ಯವಾದ ಬೆಳಕಲ್ಲಿ ಇರುವಂಥದ್ದು. ಅದಕ್ಕೋಸ್ಕರ ನೆಕ್ಸ್ಟ್ ಮನುಷ್ಯರಲ್ಲಿ ಯಾವನು ನನ್ನನ್ನು ನೋಡಿ ಜೀವಿಸಲಾರನು. ಮನುಷ್ಯರಲ್ಲಿ ಯಾರು ನೋಡಿದ್ರು ಜೀವಿಸೋಕ್ಕಾಗೋದಿಲ್ಲ. ಮೋಸೆ ದೇವ್ರನ್ನ ಜೊತೆಯಲ್ಲೇ ಇದ್ದವನು, ದೇವರ ಸ್ವರ ಕೇಳ್ತಿದ್ದವನು, ದೇವರ ಬೆಳಕಿನಲ್ಲಿ ವಾಸ ಮಾಡ್ತಿದ್ದ. ಆದರೆ ದೇವರ ಮುಖನ ಮಾತ್ರ ನೋಡೋಕ್ಕಾಗಲಿಲ್ಲ. ನೋಡಿದ್ರೆ ಜೀವಿಸೋಕ್ಕಾಗಲಿಲ್ಲ, ಸತ್ತೋಯ್ತು ದೇವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಮತ್ತು ಯೆಹೋವನು ಅವನಿಗೆ, ಇಲ್ಲಿ ನನ್ನ ಸಮೀಪದಲ್ಲೇ ಒಂದು ಸ್ಥಳವಿದೆ, ನೀನು ಈ ಬಂಡೆಯ ಮೇಲೆ ನಿಂತಿರಬೇಕು. ನನ್ನ ಪ್ರಭಾವವು ನಿನ್ನ ಎದುರಾಗಿ ದಾಟಿ ಹೋಗುವ ಕಾಲದಲ್ಲಿ ನಾನು ಈ ಬಂಡೆಯ ಸಂದಿನಲ್ಲಿ ನಿನ್ನನ್ನು ಇರಿಸಿ ನಿನ್ನ ಮುಂದೆ ದಾಟಿ ಹೋಗುವ ತನಕ ನಿನ್ನ ಮೇಲೆ ಕೈ ಮುಚ್ಚುವೆನು. ತರುವಾಯ ನಾನು ಕೈ ತೆಗೆದಾಗ ನೀನು ನನ್ನ ಹಿಂಭಾಗವನ್ನು ನೋಡುವಿಯೇ ಹೊರತು ನನ್ನ ಮುಖವು ನಿನಗೆ ಕಾಣಿಸುವುದಿಲ್ಲ ಎಂದು ಹೇಳಿದನು. ಏನ ನೋಡ್ದವನು? ದೇವ್ರದು ಹಿಂಭಾಗ ನೋಡ್ದ, ಮುಂಭಾಗ ನೋಡಿದ್ರೆ ಡಮರ್. ಅದ್ರ ಅರ್ಥ ದೇವ್ರ ಮುಂದೆ ನಿಲ್ಲಕ್ಕೆ ಯಾವ ಮನುಷ್ಯನಿಗೆ ಆಗೋದಿಲ್ಲ. ಈಗ ರೌಡಿಗಳು ಹೇಳ್ತಾರೆ, ಲವ್ ಮತ್ತೇನ್ಲಾ ನನ್ನ ಮುಂದೆ ಡ್ಯೂಟಿಯನ್ಲಾ, ನನ್ನ ಮುಂದೆ ನಿಲ್ಲಕ್ಕೆ ತಾಕತ್ತಿದೆ ಅಲ್ಲ ಅಂತ ರೌಡಿ ಕೇಳ್ತಾನೆ. ಒಬ್ಬ ರೌಡಿ ಮುಂದೆ ನಿಂತ್ಕೊಳ್ಳೋಕೆ ನಮ್ಮ ಕೈಲಿ ಆಗೋದಿಲ್ಲ. ಒಬ್ಬ ರಾಜಕೀಯ ವ್ಯಕ್ತಿ ಮುಂದೆ ನಿಂತ್ಕೊಳ್ಳೋಕೆ ಆಗೋದಿಲ್ಲ. ಒಬ್ಬ ಆಫೀಸರ್ ಮುಂದೆ ನಿಂತ್ಕೊಳ್ಳೋಕೆ ಆಗೋದಿಲ್ಲ. ಹಾಗೆ ಸರ್ವಶಕ್ತನಾದ ದೇವರ ಮುಂದೆ ನಿಂತ್ಕೊಳ್ಳೋಕೆ ಆಗುತ್ತಾ? ಇಲ್ಲಿ ಮೋಸ ಕೇಳ್ತಾನೆ, ನನಗೆ ನಿನ್ನ ಮಹಿಮೆಯ ಮುಖ ತೋರ್ಸಪ್ಪ ಅಂದ್ರೆ ಅವ್ರು ಹೇಳ್ತಾರೆ, ನನ್ನಲ್ಲಿರೋ ಸರ್ವೋತ್ತಮದ ಮಹಿಮೆಯನ್ನು ತೋರಿಸ್ತೀನಿ. ಈ ಸಭೆ ಒಳಗಡೆ ದೇವರು ಸರ್ವೋತ್ತಮದ ಮಹಿಮೆ ತೋರಿಸ್ತಿದ್ದಾರಾ ಇಲ್ವಾ? ಪ್ರಾರ್ಥನೆ ಮಾಡಿದ ದೇವ ಬಿಟ್ಟು ಹೋಗ್ತಾ ಇದೆಯಾ ಇಲ್ವಾ? ರೋಗಿಗಳು ಗುಣಾಗ್ತಿದಾರಾ ಇಲ್ವಾ? ಮನೆಯಲ್ಲಿ ಕೂಟ್ಲ ಅಂತಂತ್ರ ಶಕ್ತಿಗಳಿಂದ ಬಂದಿರತಕ್ಕಂಥವ್ರಿಗೆ ಅದ್ಭುತ ಆಗ್ತಾ ಇದೆಯಾ ಇಲ್ವಾ? ಇದೆಲ್ಲ ಆಗ್ತಾ ಇದೆ ಅಂದ್ರೆ ಅದೇ ದೇವರ ಸರ್ವೋತ್ತಮತ್ವ. ನೀವು ನೋಡ್ಲಿಕ್ಕೆ ಆಗೋದಿಲ್ಲ ಅಷ್ಟೇ, ದೇವ್ರ ನೋಡೋಕ್ಕಾಗೋದಿಲ್ಲ. ಆದರೆ ದೇವ್ರ ಮಹಿಮೆನ ದಿನ ನೋಡ್ತಾ ಇದ್ದೀರ. ಲಾಸ್ಟ್ ಹಿಂಗೆ ದಾಟ್ಕೊಂಡು ಹೋಗ್ತಾ ಇರ್ತಾರೆ. ದಾಟ್ಕೊಂಡು ಹೋಗ್ತಾ ಹೇಳ್ತಾರೆ, ನಿನ್ನ ಬಂಡೆ ಸಂದಿಲ್ ನಾನು ನಿಲ್ಲಿಸ್ತೀನಿ, ದಾಟ್ಕೊಂಡು ಹೋಗಿ ನಿನ್ನ ಮುಖ ಮುಚ್ಚಿಬಿಡ್ತೀನಿ. ನೀನು ನನ್ನ ಮುಖ ನೋಡಿದ್ರೆ ನೀನು ಜೀವಿಸೋದಿಲ್ಲ, ನಾನು ಹಿಂದ್ಗಡೆ ನೋಡ್ತೀಯ ಅಷ್ಟೇ. ನೀನು ಮೋಸಗಾಗಿರೋದು ನಾನು ಹಿಂದ್ಗಡೆನಾದ್ರೂ ನೋಡ್ಕೊಳ್ತೀನಿ ಸ್ವಾಮಿ ನಿನ್ನ. ಇದು ಮಹಿಮೆ ಮುಖ ಕಾಣಕ್ಕಾಗ್ತಲ್ಲ, ಮಹಿಮೆ ಶರೀರ ನೋಡ್ದ. ನೋಡಿ ಅಲ್ಲಿ ನೀ ಬಂಡೆ ಮೇಲೆ ನಿಂತಿರ್ಬೇಕು. ನನ್ನ ಪ್ರಭಾವ ದಾಟಿ ಹೋಗೋಕ್ಕಾಗಲಿ, ಬಂಡೆ ಸಂಧಿಯ ಇರಿಸಿ ದಾಟಿ ಹೋಗೋ ತನಕ ನಿನ್ನ ಮೇಲೆ ಕೈ ಮುಚ್ಚುವೇನು. ತರುವಾಗ ನಾ ಕೈ ತೆಗೆದಾಗ ನೀನು ಹಿಂಭಾಗ ನೋಡಿದ್ರೆ ನನ್ನ ಮುಖ ಕಾಣಿಸೋದಿಲ್ಲ. ಮೋಸೆ ಅಂತ ಭಕ್ತನಿಗೆ ಕಾಣಲಿಲ್ಲ ಅಂತಂದ್ರೆ, ಇವತ್ತು ನಾಳೆ ನಾನು ನೀನು ಪಾಪದಲ್ಲೇ ಇದ್ದೀವಿ. ವಾಕ್ಯ ಕೊಡ್ತೀವಿ, ಬೈತೀವಿ, ಪ್ರಾರ್ಥನೆ ಮಾಡ್ತೀವಿ, ಬೈತೀವಿ, ಜಗಳ ಆಡ್ತೀವಿ, ಕಿರಿಕಿರಿ ಮಾಡ್ತೀವಿ. ಹಲ್ಲೆಲೂಯಾ. ಹಾಗಾದ್ರೆ ಅಂಕುಲ್ ನೀನು ರಾತ್ರಿ ಕನ್ಸಲ್ಲಿ ದೇವ್ರ ಮುಖ ಕಂಡೆ. ಅದು ದೇವ್ರ ಮುಖ ಅಲ್ಲ, ಅದು ದೆವ್ವ. ಇಲ್ಲ ದೂತರು ಬರ್ತಾರೆ ಅಷ್ಟೇ. ಇಲ್ಲ ದೆವ್ವ ಬರ್ತಾನೆ, ಬೆಳಕಿನ ದೂತನ ರೂಪದಲ್ಲಿ ಬರ್ತಾರೆ. ಬೆಳಕನ್ನ ಕಂಡು ಬರ್ತಾರೆ ದೇವರು. ಬರೋದೇ ಅವರು ಬೆಳಕಿನ ರೂಪದಲ್ಲಿ ಬರ್ತಾರೆ. ಕೇಳಿ
ಯಾವಾಗ ವೈಟ್ ಕಲರ್ ಬೆಳಕಲ್ಲಿ ಕಾಣ್ತದೆ ಅದು ಗಾಬರಿ ಪಡಿಸೋದೇ ದೆವ್ವನೇ. ಯೇಸು ಬಂದಾಗ ಯಾವತ್ತು ಗಾಬರಿ ಪಡಿಸೋದಿಲ್ಲ. ಯೇಸು ಬಂದಾಗ ಸ್ಮೂತ್ ಆಗಿ ಬರ್ತಾರೆ. ಗಾಬರಿ ಪಡ್ಕೊಂಡ್ಬಂದ್ರೆ ದೆವ್ವನೇ ಅದು. ಅಲ್ಲಲ್ಲಿಯ ಯಾಕತ್ತ ಬೆಳಕಿನ ದೂತನ ರೂಪದಲ್ಲಿ ಸೈತಾನು ಕೂಡ ಬರ್ತಾನಂತೆ. ನೀವು ಅದಕ್ಕೆ ಏನು ಗೊತ್ತಾ, ದೇವ್ರನ್ನ ವಾಕ್ಯದಲ್ಲಿ ನೋಡ್ರಿ. ಯೇಸು ಮೇಲೆ ಕಾಣಬೇಕಾ, ಅದಕ್ಕೆ ಮುಂದಕ್ಕೆ ವಾಕ್ಯ ಇದೆ. ಯಾರು ಕಾಣ್ತಾರೆ ದೇವ್ರ ಬಗ್ಗೆ ವಾಕ್ಯ ಕೊಡ್ತೀನಿ. ಈಗ ಯಾರು ಮನುಷ್ಯರು ನೋಡಿದ್ರೆ ಅವರು ಜೀವಿಸೋದಿಲ್ಲ ಅಂತ ಹೇಳೋದನ್ನ ಕೊಟ್ಟೆ. ಈಗ ನಿಜ ಅಲ್ವಾ? ಈಗ ಯಾರು ನೋಡ್ತಾರೆ ಅಂತಲೂ ಕೊಡ್ತೀನಿ ಮುಂದಕ್ಕೆ. ಇದೇನು ಅಂಕಲ್ ಮನುಷ್ಯರು ನೋಡ್ಬಾರ್ದು ಅಂತ ಹೇಳ್ತೀರಾ, ಪುನಃ ಯಾರು ನೋಡ್ತಾರೆ ಅಂತ ಬೇರೆ ಹೇಳ್ತೀರಾ. ಹೌದು, ನೋಡ್ತಾರೆ, ಅದ್ರ ಬಗ್ಗೆ ನಾನು ಮುಂದೆ ಕೊಡ್ತೀನಿ. ಹಾಗಾದ್ರೆ ಪ್ರಿಯರೇ, ಈಗ ನಾನು ಕೊಡುವಂಥ ಟಾಪಿಕ್ ಏನು ಗೊತ್ತಾ, ಮನುಷ್ಯರಲ್ಲಿ ಯಾರೂ ನೋಡೋಕ್ಕಾಗೋದಿಲ್ಲ. ಆದಾಮ ಮಾಡಿರತಕ್ಕಂಥ ಪಾಪ ದೇವರ ಮುಖ ಕಟ್ಟಾಗಿದೆ. ಏಷಯ 59:9 ಓದಪ್ಪ. 59:1. ಇಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೊಟುಗೈಯಲ್ಲ. ದೇವರ ಕೈ ನಿಮ್ಮನ್ನು ರಕ್ಷಣೆ ಮಾಡಕ್ಕಾಗಿದ್ರೆ ಮೊಟುಗೈ ಅಲ್ಲ. ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನೋಡಿ, ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಯಾವ್ದು ಅಡ್ಡಾಗಿರೋದು? ನಮ್ಮ ಪಾಪಗಳು. ನಮ್ಮ ಪಾಪ ಆತನ ಮುಖಕ್ಕೆ ಅಡ್ಡಾಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾವು ನೋಡಕ್ಕಾಗೋದಿಲ್ಲ. ನನ್ನ ಮತ್ತೆ ದೇವರ ಮಧ್ಯದಲ್ಲಿ ಪಾಪ ಅಂತ ಗೋಡೆ ಇದೆ. ಆ ಗೋಡನ ಮುರಿದಾಕ್ದವ್ರು ಯೇಸು. ಈಗ ನಾವು ದೇವರು ಹೆಂಗ್ ನೋಡ್ತಿದ್ವಿ ಗೊತ್ತಾ, ಮಹಿಮೆಯಲ್ಲಿ ನೋಡ್ತಾ ಇದ್ವಿ. ಇಲ್ಲಿ ದೆವ್ವ ಬಿಡಿಸ್ತದೆ, ದೆವ್ವ ಬಿಟ್ಟೋಗ್ತದೆ, ಅದು ಮಹಿಮೆ. ರೋಗಿಗಳಿಗೆ ಪ್ರಾರ್ಥನೆ ಮಾಡಿದಾಗ ಗುಣ ಆಗ್ಬಿಡುತ್ತೆ, ಅದು ಮಹಿಮೆ. ಮಾಟ ಕೂಟ ಅಂತರ್ತಂತ್ರ ಶಕ್ತಿಗಳಿಂದ ಬಂದಿರ್ತಾರೆ, ಅದು ಪ್ರಾರ್ಥನೆ ಮಾಡಿದಾಗ ಸಕ್ಸಸ್ ಆಗ್ಬಿಡ್ತದೆ, ಅದು ಮಹಿಮೆ. ಯಾರ ಮನೆ ಸಕ್ಸಸ್ ಆಗ್ತಾ ಇದೆ ಅಲ್ಲಿ ದೇವರ ಮಹಿಮೆ ಓಡಾಡ್ತಿದೆ ಅಂತ ಅರ್ಥ. ಯಾರ ಮನೆ ಇನ್ನೂ ಅದ್ಭುತನೇ ಆಗಿಲ್ವೋ, ಆಶೀರ್ವಾದ ಆಗ್ತಾ ಇಲ್ವೋ, ಅವ್ರ ಮನೇಲಿ ದೆವ್ವ ಓಡಾಡ್ತಿದೆ ಅಂತ ಅರ್ಥ. ಅದಕ್ಕೋಸ್ಕರ ಹೇಳಿದ್ರು, ದೆವ್ವನ ನೀವು ಇದು ಮಾಡೋದು ಬಿಟ್ಟು ದೇವ್ರನ್ನ ಆರಾಧನೆ ಮಾಡಕ್ ಬನ್ನಿ ಅಂತೇಳಿ. ಅಲ್ಲೆಲ್ಲೂಯ, ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ನಾನು ದೇವ್ರನ್ನ ನೋಡ್ಬೇಕು ಅದು ಆಸೆ ಪಡ್ತೀರಾ? ನಾವು ಸತ್ಯವಂತರಾಗಿ ಪರಲೋಕಕ್ಕೆ ಹೋದ್ಮೇಲೆ ನೋಡೋಣ. ಈ ಲೋಕದಲ್ಲಿ ನೋಡ್ತೀರಾ ಸುಟ್ಟೋಗ್ಬಿಡ್ತೀವಿ, ಯಾಕಂದ್ರೆ ನಾವು ಪಾಪಿಗಳು. ಅಲ್ಲೆಲ್ಲೂಯ. ಹಾಗಾದ್ರೆ ನಮ್ಮ ದೇವರು ಮಹಿಮೆನ ತೋರಿಸ್ತಾರೆ ಹೊರತು, ಮಹಿಮೆಯ ಶರೀರ, ಮಹಿಮೆಯ ರೂಪ, ಮಹಿಮೆಯ ರೀತಿಯಲ್ಲಿ ಅದ್ಭುತಗಳನ್ನ ತೋರಿಸ್ತಾರೆ ಹೊರತು ತನ್ನ ಮುಖವನ್ನು ಈ ಲೋಕದಲ್ಲಿ ಇರುವಲ್ಲಿವರೆಗೆ ಯಾರಿಗೂ ತೋರಿಸೋದಿಲ್ಲ. ನಾವು ಇರುವಲ್ಲಿವರೆಗೆ ತಂದೆಯ ದೇವರ ಮಹಿಮೆಯನ್ನು ನೋಡ್ಬೋದು, ಆದರೆ ತಂದೆಯ ದೇವರ ನೋಡ್ಲಿಕ್ಕಾದ್ರೆ ಅಂತಹ ಮಹಿಮೆ ಉಳ್ಳವರು. ನಾನು ಆಗಲೇ ನೀವು ವಾಕ್ಯದಲ್ಲಿ 6ನೇ ಅಧ್ಯಾಯದಲ್ಲಿ ಓದಿದ್ರಿ, ಅವರು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಇರೋರ್ದಳಿ. ಅಗಮ್ಯವಾದ ಬೆಳಕಿದ್ರೆ ಸಾಧಾರಣದ ಬೆಳಕಿನ ನಮ್ಮ ಕೈ ನೋಡೋಕ್ಕಾಗೋದಿಲ್ಲ. ಇನ್ನು ಅಗಮ್ಯವಾದ ಬೆಳಕನ್ನು ನೋಡೋಕ್ಕಾಗುತ್ತಾ? ಹಾಗಾದರೆ ನಾವು ಬೆಳಕಿನವರು. ರೋಮಪುರ ಅಲ್ಲ, ಯೋಹಾನ 8ನೇ ಅಧ್ಯಾಯ ಪ್ರಕಾರ ಆತನ ಅನಿಸಿದ್ರೆ ಬೆಳಕು. ನಾವು ಚಿಕ್ಕ ಬೆಳಕುಗಳು, ಆದರೆ ದೊಡ್ಡ ಬೆಳಕನ್ನು ನೋಡುವಂಥ ಕಾಲ ಇದೆ. ಆ ಸಮಯದಲ್ಲಿ ನಾವು ಕಾಣುವ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರೇ, ನಾನು ನಿನ್ನ ಪ್ರಸನ್ನತೆ ದಿನ ನೋಡಬೇಕು ಅಂತ ಪ್ರಾರ್ಥನೆ ಮಾಡಿ. ಪರಲೋಕ ತಂದೆ, ಪ್ರಭು ಯೇಸುವಿನ ನಾಮದಲ್ಲಿ ಸ್ವಾಮಿ, ನಿನ್ನ ಮುಖವನ್ನು ಭೂಲೋಕದಲ್ಲಿರ್ತಕ್ಕಂಥ ಯಾವ ಮನುಷ್ಯರು ನೋಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದೆಪ್ಪ, ಸ್ತೋತ್ರ. ಆದರೆ ಸ್ವಾಮಿ, ನಿನ್ನ ಮುಖವನ್ನು ನಾವು ದೃಷ್ಟಿಸಲಿಕ್ಕೆ ಆಗದಿದ್ರು ಸ್ವಾಮಿ, ನಿನ್ನ ಮಹಿಮೆಯನ್ನು ನಾವು ದಿನ ಕಾಣಬೇಕಪ್ಪ. ನಿನ್ನ ಮಹಿಮೆಯನ್ನು ನಮಗೆ ತೋರಿಸ್ಕೊಡು ಸ್ವಾಮಿ. ನಾ ಬೆಳಿಗ್ಗೆ ಇದ್ದಾಗ ನಿನ್ನ ಮಹಿಮೆ ನೋಡಬೇಕು, ಜೀವಮಾನದಲ್ಲಿ ನಿನ್ನ ಮಹಿಮೆ ನೋಡಬೇಕು, ನಿನ್ನ ನಡತೆ ನುಡಿಯಲ್ಲಿ ನಿನ್ನ ಮಹಿಮೆಯನ್ನು ನಾವು ತೋರ್ಬೇಕಪ್ಪ. ನನ್ನ ನಿನ್ನ ಅಭಿಷೇಕಿಸು ಸ್ವಾಮಿ, ನಿನ್ನ ಮಹಿಮೆಯಲ್ಲಿ ನಡೆಸಲಿಕ್ಕೆ ಸಹಾಯ ಮಾಡಪ್ಪ. ಯೇಸುವಿನ ಅಭಿಷೇಕ ಕೊಡೋ ನಾಮದಲ್ಲಿ ತಂದೆ, ಆಮೇಲೆ ಪವಿತ್ರಾತ್ಮರೇ ಸಹಾಯ ಮಾಡಿ, ಆಮೇಲೆ.